ಒಂದೇ ಒಂದು ಜಲಸಂಧಿ ಕಳೆದ 4 ತಿಂಗಳಿಂದ ಜಾಗತಿಕವಾಗಿ ದೊಡ್ಡ ಮಟ್ಟದಲ್ಲಿ ಚರ್ಚೆಯಲ್ಲಿದೆ. ಯಾವ ಹಾರ್ಮುಜ್ ಜಲಸಂಧಿಯ ಬಗ್ಗೆ ಬಹುತೇಕರಿಗೆ ಇದುವರೆಗೂ ಕೂಡ ಗೊತ್ತಿರಲಿಲ್ಲವೋ ಅವರೆಲ್ಲರಿಗೂ ಕೂಡ ಹಾರ್ಮುಜ್ ಜಲಸಂಧಿ ಅಂದರೆ ಏನು, ಆ ಹಾರ್ಮುಜ್ ಜಲಸಂಧಿಯಿಂದ ವ್ಯಾಪಾರ ವಹಿವಾಟುಗಳು ಹೆಂಗಾಗುತ್ತೆ, ನಮಗೆ ತೈಲ ಹೆಂಗೆ ಬರುತ್ತೆ, ಒಂದು ವೇಳೆ ಹಾರ್ಮುಜ್ ಜಲಸಂಧಿ ಬಂದಾದರೆ ಯಾವ ವಿಷಮ ಪರಿಸ್ಥಿತಿಯನ್ನು ಎದುರಿಸ್ತೀವಿ ಅನ್ನೋದರ ಹಂತವಾಗಿ ಜನಸಾಮಾನ್ಯನಿಗೂ ಕೂಡ ಅರಿವು ಆಗುವಂಥ ನಿಟ್ಟಿನಲ್ಲಿ ಕಳೆದ 4 ತಿಂಗಳಿಂದ ಆದಂತಹ ಬೆಳವಣಿಗೆ ಇದೆ. ಇರಾನ್ ಮೇಲೆ ಇಸ್ರೇಲ್ ಮತ್ತು ಅಮೆರಿಕ ಸೇರಿಕೊಂಡು ಜಂಟಿ ದಾಳಿಯನ್ನು ನಡೆಸಿದ ನಂತರ ಈ ದಾಳಿಗೆ ಪ್ರತ್ಯುತ್ತರವಾಗಿ ನಾವು ಮಾಡಬೇಕಾದದ್ದು ಹಾರ್ಮುಜ್ ಜಲಸಂಧಿಯನ್ನು ಬಂದ್ ಮಾಡಬೇಕು. ಆ ಹಾರ್ಮುಜ್ ಜಲಸಂಧಿಯನ್ನು ಬಂದ್ ಮಾಡಿದರೆ ವಾಣಿಜ್ಯ ಹಡಗುಗಳ ಓಡಾಟಕ್ಕೆ ಬ್ರೇಕ್ ಬೀಳುತ್ತೆ. ಆ ಮುಖಾಂತರ ನಮ್ಮ ಮೇಲೆ ನಡೀತಾ ಇರುವಂಥ ಈ ದಾಳಿ, ಯುದ್ಧ, ಮೂಲ ಸೌಕರ್ಯಗಳ ಮೇಲಿನ ಈ ದೊಡ್ಡದಾದಂಥ ಕ್ಷಿಪಣಿ ದಾಳಿಗಳು ಎಲ್ಲವೂ ಕೂಡ ಸ್ಟಾಪ್ ಆಗುತ್ತೆ ಅಂತ ಇರಾನ್ ಬಯಸ್ತು. ಅದರ ಭಾಗವಾಗಿ ಕಳೆದ 3-4 ತಿಂಗಳ ಅವಧಿಯಲ್ಲಿ ಹಾರ್ಮುಜನ್ನು ಬಂದ್ ಮಾಡಿತ್ತು ಇರಾನ್. ಇದೀಗ ಆ ಹಾರ್ಮುಜನ್ನು ತೆರಿತೀವಿ, ಮುಕ್ತ ಮಾಡ್ತೀವಿ ಅಂತ ಇರಾನ್ ಹೇಳಿದೆಯಂತೆ. ಇದೇ ಜೀ ಕನ್ನಡ ನ್ಯೂಸ್ DNA ಮೊದಲ ಸುದ್ದಿ, ಹಾರ್ಮುಜ್ ಹಗ್ಗ ಜಗ್ಗಾಟ. ಫೆಬ್ರವರಿಯಿಂದ ಶುರುವಾಗಿರುವಂತಹ ಇಸ್ರೇಲ್, ಅಮೆರಿಕ ಮತ್ತು ಇರಾನ್ ಯುದ್ಧ ಪ್ರಾಥಮಿಕವಾಗಿ ಪರಮಾಣು ಕಾರ್ಯಕ್ರಮವನ್ನು ಸ್ಟಾಪ್ ಮಾಡೋದಾಗಿತ್ತು. ಇರಾನ್ ಯಾವುದೇ ಕಾರಣಕ್ಕೂ ಪರಮಾಣನ್ನು ಹೊಂದಬಾರದು ಅನ್ನೋ ಕಾರಣಕ್ಕಾಗಿಯೇ ಆ ಒಂದು ಉದ್ದೇಶದಿಂದ ದಾಳಿ ಶುರುವಾಯಿತು. ಆ ಉದ್ದೇಶ ತದನಂತರ ಹಾರ್ಮುಜ್ಗೂ ಕೂಡ ವ್ಯಾಪ್ತಿಯನ್ನು ವಿಸ್ತರಣೆ ಮಾಡಿದ್ದನ್ನು ನಾವು ಗಮನಿಸ್ತಾ ಬಂದ್ವಿ. ಹೇಗೆ ವಿಸ್ತರಣೆ ಆಯಿತು? ಪರಮಾಣು ಕಾರ್ಯಕ್ರಮವನ್ನು ನಿಲ್ಲಿಸಲ್ಲ ಅಂತ ಇರಾನ್ ಹೇಳಿತು, ಪ್ರತಿಕ್ರಿಯೆಯನ್ನು ಕೊಡೋದಕ್ಕೆ ಶುರುವಾಯಿತು. ಈ ಪ್ರತಿಕ್ರಿಯೆಯ ಭಾಗವಾಗಿ ಇಸ್ರೇಲ್ ಮತ್ತು ಅಮೆರಿಕ ಇರಾನ್ ಮೇಲೆ ಪ್ರಖರವಾದಂಥ ದಾಳಿಗಳನ್ನೆಲ್ಲವನ್ನೂ ಕೂಡ ಶುರು ಮಾಡಿತು. ಈ ದಾಳಿಯ ಭಾಗವಾಗಿ ಅನೇಕ ಆರ್ಥಿಕ ನಷ್ಟವನ್ನು ಇದೇ ಇರಾನ್ ಅನುಭವಿಸ್ತಾ ಹೋಯಿತು. ಈ ಪ್ರಕ್ರಿಯೆ ಶುರುವಾಯಿತು. ಈ ಪ್ರಕ್ರಿಯೆ ಶುರುವಾದ ನಂತರ ಇರಾನ್ಗೆ ಪರ್ಯಾಯ ಆಯ್ಕೆಗಳಿರಲಿಲ್ಲ. ಒಂದು, ಮಧ್ಯಪ್ರಾಚ್ಯದ ದೇಶಗಳ ಮೇಲೆ, ಅಮೆರಿಕಾದ ನೆಲೆಗಳ ಮೇಲೆ ದಾಳಿ ಮಾಡೋದು. ಎರಡನೇದ್ದು, ಅಮೆರಿಕಾದ ಮೇಲೆ ನೇರವಾದಂತಹ ದಾಳಿ ಮಾಡೋದು, ಇಸ್ರೇಲ್ನ ಮೇಲೆ ದಾಳಿ ಮಾಡೋದು. ಕೊನೆಯ ಆಪ್ಷನ್ ಏನಾಗಿತ್ತು? ಹಾರ್ಮುಜ್ ಜಲಸಂಧಿಯನ್ನು ಬಂದ್ ಮಾಡೋದು. ಆ ಹಾರ್ಮುಜ್ ಜಲಸಂಧಿಯನ್ನು ಬಂದ್ ಮಾಡಿದರೆ ವಿಶ್ವದ 20% ತೈಲ ಪೂರೈಕೆಯಲ್ಲಿ ವ್ಯತ್ಯಯ ಆಗುತ್ತೆ, ತೈಲ ಬೆಲೆಗಳು ಗಗನಕ್ಕೇರುತ್ತೆ, ಇಡೀ ರಾಷ್ಟ್ರ ಅಂದರೆ ಜಗತ್ತಿನ ಎಲ್ಲ ಆರ್ಥಿಕ ವ್ಯವಸ್ಥೆ ಕುಂಠಿತ ಆಗುತ್ತೆ. ಬೇರೆ ಬೇರೆ ದೇಶಗಳು ಅಮೆರಿಕಾದ ಮೇಲೆ ಒತ್ತಡವನ್ನು ಹೇರ್ತವೆ. ತೈಲ ಬೆಲೆ ಏರಿಕೆ ಆಗ್ತಾ ಇದೆ, ಇರಾನ್ ಮೇಲಿನ ದಾಳಿಯನ್ನು ನಿಲ್ಲಿಸಿ ಅಂತ ಜಾಗತಿಕವಾಗಿ ಬೇರೆ ಬೇರೆ ದೇಶಗಳು ಅಮೆರಿಕಕ್ಕೆ ಒತ್ತಡ ಹಾಕ್ತವೆ. ಆ ಒತ್ತಡದಿಂದ ಅಮೆರಿಕ ನಮ್ಮ ಮೇಲಿನ ದಾಳಿಯನ್ನು ಕಡಿಮೆ ಮಾಡಬಹುದು ಎನ್ನುವಂಥ ನಿರೀಕ್ಷೆಯೊಂದಿಗೆ ಹಾರ್ಮುಜ್ ಜಲಸಂಧಿಯನ್ನು ಬಂದ್ ಮಾಡೋ ಪ್ರಯತ್ನ ಆಯಿತು. ಈ ಹಾರ್ಮುಜ್ ಜಲಸಂಧಿ ಬಂದ್ ಆದ ನಂತರ ತೈಲ ಬೆಲೆಗಳು $120-136 ತನಕ ಹೋಯಿತು. ಎಲ್ಲ ಬೆಳವಣಿಗೆಗಳಾಯಿತು. ಅಮೆರಿಕ ಪದೇ ಪದೇ ಹಾರ್ಮುಜ್ ಮೇಲೆ ನಿಯಂತ್ರಣ ಹೇರುವುದಕ್ಕೆ ನೌಕಾ ದಿಗ್ಬಂಧನ ಎಲ್ಲವನ್ನೂ ಕೂಡ ಹಾಕ್ತಾ ಬಂತು. ಇದೀಗ ಈ ಹಾರ್ಮುಜ್ ಜಲಸಂಧಿಯನ್ನು ಮುಕ್ತ ಮಾಡ್ತೀವಿ ಅಂತ IRGC ಇರಾನ್ ಹೇಳಿಕೊಂಡಿದೆ. ಅದು ಅಮೆರಿಕದ ಬೇಡಿಕೆ ಕೂಡ ಆಗಿತ್ತು. ಹಾಗಾದರೆ ಏನಾಯಿತು? ಈ ಮುಖಾಂತರ ಇಡೀ ವಿಶ್ವಕ್ಕೆ ಇರಾನ್ ಒಂದು ಗುಡ್ ನ್ಯೂಸ್ ಕೊಟ್ಟಿದೆ. ಯಾವ ಗುಡ್ ನ್ಯೂಸ್ ಅಂತ ಹೇಳಿದರೆ, ಹಾರ್ಮುಜ್ ಜಲಸಂಧಿಯನ್ನು 1 ತಿಂಗಳಲ್ಲಿ ಯುದ್ಧ ಪೂರ್ವ ಸ್ಥಿತಿಗೆ ತರ್ತೀವಿ ಅಂತ ಅವ್ರು ಹೇಳ್ತಾ ಇರೋದು. ಮುಂದಿನ 1 ತಿಂಗಳಲ್ಲಿ ಫೆಬ್ರವರಿ 28ಕ್ಕಿಂತ ಮೊದಲು ಹೇಗೆ ಯಾವ ಪರಿಸ್ಥಿತಿ ಹಾರ್ಮುಜ್ ಜಲಾಶಯದಲ್ಲಿತ್ತು, ಅಂದರೆ ಜಲಸಂಧಿಯಲ್ಲಿತ್ತು, 33 ಕಿಲೋಮೀಟರ್ ವ್ಯಾಪ್ತಿಯ ಆ ಜಲಸಂಧಿ, ಅಲ್ಲಿ ನಾವು ಎಲ್ಲ ವ್ಯವಸ್ಥೆಯನ್ನು ತೆಗೆದುಕೊಂಡು ಬರ್ತೀವಿ ಅಂತ ಇರಾನ್ ಹೇಳಿದೆ. ಅಮೆರಿಕ ಮತ್ತು ಇರಾನ್ ಶಾಂತಿ ಒಪ್ಪಂದದ ಕುರಿತು ಗಂಭೀರವಾಗಿ ಚಿಂತಿಸ್ತೀವಿ. ಯಾರು ಹೇಳ್ತಾ ಇರೋದು? ಇರಾನ್ ಅವರು ಹೇಳಿದ್ದಾರೆ. ಮಾತುಕತೆ ಒಪ್ಪಂದದ ಕರಡು ಪ್ರತಿಯಲ್ಲಿ ಉಲ್ಲೇಖ ಮಾಡಿದಂತೆ ಹಾರ್ಮುಜನ್ನು ನಾವು ಮುಕ್ತ ಮಾಡ್ತೀವಿ ಅಂತ. ಈ ಹಾರ್ಮುಜನ್ನು ಮುಕ್ತ ಮಾಡಬೇಕು ಅನ್ನೋದು ಅಮೆರಿಕದ ಬೇಡಿಕೆ ಆಗಿತ್ತು. ಮೊದಲು ಪರಮಾಣು, ಅದಾದ ನಂತರ ಹಾರ್ಮುಜ್ ಮುಕ್ತ ಆಗಿರಬೇಕು. ಈ ಬೇಡಿಕೆಯ ಸಲುವಾಗಿ ಅಮೆರಿಕ ಅಲ್ಲಿ ನೌಕಾ ದಿಗ್ಬಂಧನ ಎಲ್ಲವನ್ನೂ ಕೂಡ ಹಾಕುವ ಪ್ರಯತ್ನವನ್ನು ಮಾಡಿತ್ತು. ಅದರ ಭಾಗವಾಗಿ ಇದೀಗ ಅವರು ಹೇಳ್ತಾ ಇದ್ದಾರೆ, ಜಲಸಂಧಿಯಲ್ಲಿ ಹಾದು ಹೋಗುವಂಥ ಹಡಗುಗಳಿಗೆ ಯಾವುದೇ ಕಿರುಕುಳ ಕೊಡಲ್ಲ ಅಂತ ಹೇಳಿದ್ದಾರೆ. ಇರಾನ್ ಆಯಕಟ್ಟಿನ ಜಲಮಾರ್ಗದ ಮುಖಾಂತರ ಸಾಗಣೆಗೆ ಅವಕಾಶವನ್ನು ಮಾಡಿಕೊಡ್ತೀವಿ ಅಂತ. ಆದರೆ ಹಡಗು ಮಾರ್ಗ ನಿರ್ವಹಣೆ ಪರಿಶೀಲನಾ ಮೇಲೆ ಒಂದು ಸೇವಾ ಶುಲ್ಕವನ್ನು ವಿಧಿಸ್ತೀವಿ ಅಂತ, ಅಂದರೆ ಟ್ಯಾಕ್ಸ್ನ ಬದಲಾಗಿ ಸೇವಾ ಶುಲ್ಕವನ್ನು ವಿಧಿಸ್ತೀವಿ ಅಂತ ಇರಾನ್ನವ್ರು ಹೇಳ್ಕೊಂಡಿದ್ರಲ್ಲ, ಆ ಸರ್ವಿಸ್ ಫೀಸನ್ನು ನಾವು ಹಾಕ್ತೀವಿ ಅಂತ ಅವರೆಲ್ಲ ಹೇಳ್ತಾ ಇದ್ದಾರೆ.
ಹೆಂಗಾಯ್ತು ನೋಡಿ ನೀವು ಬೆಳವಣಿಗೆ. ಫೆಬ್ರವರಿ 28ನೇ ತಾರೀಕಿಗೆ ಯುದ್ಧ ಶುರುವಾಯಿತು. ಯುದ್ಧ ಶುರುವಾದ ನಂತರ ಕ್ಷಿಪಣಿಗಳ ದಾಳಿ ಎಲ್ಲವೂ ಕೂಡ ಆಯಿತು. ಇರಾನ್ ಅವರು ಕೂಡ ಅದಕ್ಕೆ ರಿಯಾಕ್ಟ್ ಮಾಡಿದ್ರು. ದಾಳಿಯ ಭೀಕರತೆ ಎಲ್ಲ ಜಾಸ್ತಿ ಆಗ್ತಾ ಹೋಯಿತು. ಯಾವಾಗ ಇರಾನ್ ಮೇಲೆ ದಾಳಿಯಾಗಿ ಹಾರ್ಮುಜ್ನತ್ತೂ ಕೂಡ ದಾಳಿ ಆಗೋದಕ್ಕೆ ಶುರುವಾಯ್ತಲ್ಲ, ವಿಮಾ ಕಂಪನಿಗಳು ಮುಂದೆ ಬಂದು ಏನು ಮಾಡಿದ್ವು ವಿಮಾ ಕಂಪನಿಗಳು? ಒಂದು, ಅವರು ನಾವು ವಿಮೆಯನ್ನು ಕೊಡೋದಿಲ್ಲ, ವಿಮೆಯನ್ನು ರದ್ದುಗೊಳಿಸೋ ಪ್ರಯತ್ನವನ್ನು ಮಾಡಿದ್ರು. ಯಾರಿಗೆ? ವಾಣಿಜ್ಯ ಹಡಗುಗಳಿಗೆ ವಿಮೆಯನ್ನು ಕೊಡುವಂತಹ ಪ್ರಯತ್ನಗಳೇನಿತ್ತು ಅದೆಲ್ಲವನ್ನು ರದ್ದುಪಡಿಸಿದ್ರು. ಬಿಕಾಸ್ ಅಲ್ಲಿ ಒಂದು ಭಯಾನಕವಾದಂಥ ವಾತಾವರಣ ಸೃಷ್ಟಿಯಾಗಿತ್ತು, ಯುದ್ಧದ ವಾತಾವರಣ ಸೃಷ್ಟಿಯಾಗಿತ್ತು. ವಿಮೆಗಳನ್ನು ಕೊಡಿಸೋದು ನಿಲ್ಲಿಸಿದ್ರು. ವಿಮೆಗಳನ್ನು ಕೊಡೋದು ನಿಲ್ಲಿಸಿದ ತಕ್ಷಣ ಅದಕ್ಕೆ ಪ್ರತಿಕೂಲವಾದಂಥ ವ್ಯವಸ್ಥೆಗಳು ಶುರುವಾಯಿತು. ಎರಡನೇ ಭಾಗವಾಗಿ ಏನು ಮಾಡಿದ್ರು, ಸ್ವಲ್ಪ ವಿಮೆಯನ್ನು ಕೊಡೋ ಪ್ರಯತ್ನದ ಭಾಗವಾಗಿ ವಿಮೆಯ ಹಣ ಇತ್ತಲ್ಲ ಅದನ್ನು ಹೆಚ್ಚಳ ಮಾಡ್ತಾ ಹೋದರು. ಇದರ ವಿರುದ್ಧವೂ ಕೂಡ ಅಮೆರಿಕ ಕಿಡಿಕಾರೋ ಪ್ರಯತ್ನವನ್ನು ಮಾಡಿತ್ತು. ಜಾಗತಿಕವಾಗಿ ತೈಲ ದರದ ಏರಿಕೆಗೆ ಇದೆಲ್ಲವೂ ಕೂಡ ಕಾರಣ ಆಗಿತ್ತು. ನಾವು ಅನೇಕ ಬಾರಿ ಇದ್ರ ಬಗ್ಗೆ ಮಾತನಾಡಿದ್ದೀವಿ, ಯಾಕೆ ಹಾರ್ಮುಜ್ ಅವಶ್ಯಕ ಇಡೀ ಜಗತ್ತಿಗೆ ಅಂತ. 1/3 ಭಾಗದಷ್ಟು ತೈಲ ಇದೇ ಭಾಗದಲ್ಲಿ ಸಾಗಾಟ ಆಗುತ್ತೆ. LNG ಕೂಡ 20% ಈ ಭಾಗದ ಮುಖಾಂತರ ಸಾಗಾಟ ಆಗುತ್ತೆ. ನಮಗೆ ಪ್ರಾಮುಖ್ಯತೆವಾಗಿ ಮಧ್ಯಪ್ರಾಚ್ಯಗಳು ರಫ್ತು ಮಾಡ್ತಾರೆ, ಆದಾಯ ಗಳಿಸ್ತಾರೆ, ಎಲ್ಲವೂ ಕೂಡ ಓಕೆ. ಏಷ್ಯಾದ 4 ದೇಶ ಇದೆಯಲ್ಲ, ಭಾರತ ಆಗಿರ್ಬೋದು, ಚೀನಾ ಮತ್ತು ಜಪಾನ್, ದಕ್ಷಿಣ ಕೊರಿಯಾ, ಈ 4 ದೇಶಗಳು ತನ್ನ ತೈಲದ ಒಟ್ಟಾರೆ ಪ್ರಮಾಣದಲ್ಲಿ 70% ಇದೇ ಹಾರ್ಮುಜ್ ಜಲಸಂಧಿಯನ್ನೇ ನಂಬಿಕೊಂಡು ಬದುಕ್ತಾ ಇರೋದು. ಈ ಹಾರ್ಮುಜ್ ಜಲಸಂಧಿಯಲ್ಲಿ ವ್ಯತ್ಯಯಗಳು ಏನಾದರೂ ಉಂಟಾದರೆ ಮೊದಲು ಎಫೆಕ್ಟ್ ಆಗೋದು ಏಷ್ಯಾದ ಈ 4 ದೇಶಗಳಿಗೆ. ಹೀಗಾಗಿ ಇದು ಮುಕ್ತ ಆಗಬೇಕು ಎನ್ನುವಂತಹ ಬಯಕೆಯನ್ನು ಭಾರತವು ಕೂಡ ವ್ಯಕ್ತಪಡಿಸಿತ್ತು, ಚೀನಾ ಕೂಡ ವ್ಯಕ್ತಪಡಿಸಿತ್ತು, ಬೇರೆ ಬೇರೆ ದೇಶಗಳು ಕೂಡ ವ್ಯಕ್ತಪಡಿಸಿತ್ತು. ಇದೀಗ ಅಮೆರಿಕ ಮತ್ತು ಇರಾನ್ ನಡುವೆ ಮಾತುಕತೆ ಆಗ್ತಾ ಇದೆ. ಇದರ ಭಾಗವಾಗಿ ದೋಹಾದಲ್ಲಿ ಮಾತುಕತೆಗಳು ಎಲ್ಲವೂ ಕೂಡ ಆಗ್ತಾ ಇದೆ ಅಂತ ನಾವೇನು ಹೇಳ್ತಾ ಇದ್ವಲ್ವಾ, ಆ ಮಾತುಕತೆಯ ಭಾಗವಾಗಿ 60 ದಿನಗಳ ಕದನ ವಿರಾಮದಲ್ಲಿ ಮುಂದಿನ 1 ತಿಂಗಳ ಕಾಲ ಯುದ್ಧದ ಪೂರ್ವ ಸ್ಥಿತಿಯಲ್ಲಿ ಹೆಂಗೆ ಹಾರ್ಮುಜ್ ಇತ್ತೋ ಆ ಪರಿಸ್ಥಿತಿಗೆ ನಾವು ನಿಯಂತ್ರಣಕ್ಕೆ ತೆಗೆದುಕೊಂಡು ಬರ್ತೀವಿ ಅಂತ ಇರಾನ್ ಅವರು ಹೇಳಿದ್ದಾರೆ. ಅಂತ ಏನೇನು ಮಾಡ್ತಾರೆ, ಸಮುದ್ರದಲ್ಲಿರುವಂತಹ ಮೈನ್ಸ್ಗಳನ್ನು ತೆಗಿಬೇಕು, ಮುಕ್ತ ಓಡಾಟಕ್ಕೆ ಅವಕಾಶವನ್ನು ಮಾಡಿಕೊಡಬೇಕು, ಯಾವುದೇ ಹಡಗುಗಳ ಮೇಲೆ ದಾಳಿ ಆಗದಂತೆ ಒಂದು ಖಚಿತತೆಯನ್ನು ಪಡೆದುಕೊಳ್ಳಬೇಕು. ಈ ಎಲ್ಲ ವ್ಯವಸ್ಥೆಗಳನ್ನು 1 ತಿಂಗಳ ಅವಧಿಯಲ್ಲಿ ನಾವು ಮಾಡ್ತೀವಿ ಅಂತ ಇರಾನ್ ಅವರೆಲ್ಲ ಹೇಳಿದ್ದಾರೆ. ಆ ಮುಖಾಂತರ ಒಂದು ವಿಶ್ವಕ್ಕೆ ಇದು ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಎರಡನೇದ್ದು, ಹಾರ್ಮುಜ್ ಸೇವಾ ಶುಲ್ಕ US ಕೆಂಡ ಕಾರ್ತಿಕ್. ಅಂದರೆ ಟೋಲ್ ಅಂತ ಹೇಳಿದ್ರು. ಟೋಲ್ನ ನಂತರ ಟೋಲ್ ಅಂತಾರಾಷ್ಟ್ರೀಯ ಸಾಗರ ನಿಯಮಕ್ಕೆ ವಿರುದ್ಧವಾಗಿದೆ, 1982ರ ನಿಯಮಕ್ಕೆ ವಿರುದ್ಧವಾಗಿದೆ ಅಂತೆಲ್ಲ ಗೊತ್ತಾಯಿತು. ವಿಶ್ವಸಂಸ್ಥೆಯಲ್ಲಿ ಹಿನ್ನಡೆ ಇತ್ಯಾದಿ ಆಯಿತು. ಅದಕ್ಕೆ ಅವರು ಸೇವಾ ಶುಲ್ಕ ಅಂತ ಹೇಳಿದರು. ಇರಾನ್ ಹೇಳಿಕೆ ನಿಜ ಅಲ್ಲ, ಅವರು ಬಿಡುಗಡೆ ಮಾಡಿದ ಪತ್ರ ಕಟ್ಟುಕತೆ ಅಂತ ಯಾರು ಹೇಳ್ತಾ ಇದ್ದಾರೆ? ಅಮೆರಿಕಾದವರು ಹೇಳ್ತಿದ್ದಾರೆ. ಯಾಕೆ ಹೇಳ್ತಿದ್ದಾರೆ ಬರ್ತೀನಿ ಡೀಟೇಲ್ಸ್ಗೆ. ಇರಾನ್ ಮಾಧ್ಯಮಗಳ ವರದಿಗಳನ್ನು ಯಾರು ಕೂಡ ನಂಬೇಡಿ. ತನ್ನ ಅಧಿಕೃತ ಎಕ್ಸ್ ಅಕೌಂಟ್ನಲ್ಲಿ ಶ್ವೇತಭವನ ಮನವಿ ಮಾಡಿದೆ. ಹಡಗುಗಳಿಂದ ಭಾರಿ ಪ್ರಮಾಣದಲ್ಲಿ ಟೋಲ್ ಸಂಗ್ರಹ ಮಾಡಲಾಗ್ತಿದೆ, ಹಡಗುಗಳಿಂದ ನ್ಯಾವಿಗೇಷನ್ ಶುಲ್ಕ ಪಡಿತಾ ಇರೋದು ತಪ್ಪು ಅಂತ ಅಮೆರಿಕ ಹೇಳ್ಕೊಂಡಿದೆ. ಯಾಕೆ ಈ ಪರಿಸ್ಥಿತಿ ಅಂತ ಹೇಳಿದರೆ, ಈ ಹಾರ್ಮುಜ್ನಲ್ಲಿ ಸೇವಾ ಶುಲ್ಕವನ್ನು ವಿಧಿಸುವುದಕ್ಕೆ ಅಮೆರಿಕ ಒಪ್ಪಿಕೊಂಡಿದೆ ಅಂತ ಇರಾನ್ನ ಮಾಧ್ಯಮಗಳೆಲ್ಲ ವರದಿ ಮಾಡ್ತು. ಇರಾನ್ನ ಸರ್ಕಾರ ಹೇಳ್ತು, ಇರಾನ್ನ ಸರ್ಕಾರಿ ಮಾಧ್ಯಮಗಳೆಲ್ಲ ಅದನ್ನೆಲ್ಲ ಪ್ರಯತ್ನ ಮಾಡಿದರು. ಅಮೆರಿಕ ಒಪ್ಕೊಂಡಿದೆ, ಅಮೆರಿಕ ಸೇವಾ ಶುಲ್ಕವನ್ನು ವಿಧಿಸುವುದಕ್ಕೆ ಅಮೆರಿಕ ಒಪ್ಕೊಂಡಿದೆ ಅಂತೆಲ್ಲ ಹೇಳಿದ್ರು. ಅದಕ್ಕೆ ಇದೀಗ ಶ್ವೇತಭವನದ ಅಧಿಕೃತ ಖಾತೆಯಲ್ಲಿ ಹೇಳಿದ್ದಾರೆ, ಅಮೆರಿಕಾದ ಇರಾನ್ನ ನಿಲುವು ಮತ್ತು ಮಾಧ್ಯಮಗಳ ವರದಿ ಏನಿತ್ತು ಅವುಗಳ ವಿರುದ್ಧ ಆರೋಪವನ್ನು ಮಾಡಿ ಅದೆಲ್ಲ ಕೇವಲ ಕಟ್ಟು ಕಥೆಯದು, ಹಾದಿ ತಪ್ಪಿಸುವಂತಹ ಪ್ರಯತ್ನ ಅಂತ ಅಮೆರಿಕಾದ ಶ್ವೇತಭವನ ಹೇಳ್ಕೊಂಡಿದೆ. ಅವರು ಹೇಳ್ತಾ ಇದ್ದಾರೆ, ಹಾರ್ಮುಜ್ನಲ್ಲಿ ಈ ಟೋಲ್ ಕಲೆಕ್ಟ್ ಮಾಡೋದು ಅಕ್ರಮ, ಅದು ನ್ಯಾವಿಗೇಷನ್ ಶುಲ್ಕ ಅಂತ ಹೇಳ್ತಾರಲ್ಲ ಅದು ಕೂಡ ಅಕ್ರಮವಾಗಿರೋದು, ಅಂತಾರಾಷ್ಟ್ರೀಯ ಸಾಗರ ನಿಯಮಗಳಿಗೆ ಇದು ವಿರುದ್ಧವಾಗಿದೆ, ಇದರ ಪರವಾಗಿ ನಾವು ಯಾವತ್ತೂ ಕೂಡ ಇರೋದಿಲ್ಲ, ಇರಾನ್ ಸುಳ್ಳು ಮಾಹಿತಿಯನ್ನು ಕೊಡ್ತಾ ಇದೆ ಅಂತ ಅವ್ರು ಹೇಳಿದರು. ಎರಡನೇದ್ದು, ಸೇವಾ ಶುಲ್ಕವನ್ನು ವಿಧಿಸ್ತೀನಿ, ಪರಿಸರ ಮಾಲಿನ್ಯವನ್ನು ತಡಿತೀನಿ, ಹಡಗುಗಳಿಗೆ ಸಹಾಯ ಮಾಡ್ತೀನಿ, ಯಾವುದಾದ್ರೂ ಹಡಗುಗಳು ತಾಂತ್ರಿಕವಾಗಿ ಇಕ್ಕಟ್ಟಿಗೆ ಸಿಲುಕಿದಾಗ, ದೊಡ್ಡ ಹಡಗುಗಳು ಏನಾದರೂ ಸಿಕ್ಕಾಕೊಂಡಾಗ ಅವುಗಳಿಗೆ ಸಹಾಯ ಮಾಡೋ ಮುಖಾಂತರ ಸೇವಾ ಶುಲ್ಕವನ್ನು ಪಡಿತೀನಿ ಅಂತ ಏನು ಇರಾನ್ ಹೇಳ್ತಾ ಇದೆ, ಇದು ಜಗತ್ತಿಗೆ ಮಾಡ್ತಾ ಇರುವಂತಹ ಬ್ಲಾಕ್ ಮೇಲ್ ಒಂದು ತಂತ್ರ ಅಂತ ಅಮೆರಿಕ ಹೇಳ್ಕೊಂಡಿದೆ. ಸೇವಾ ಶುಲ್ಕದ ಹೆಸರಿನಲ್ಲಿ ಬ್ಲಾಕ್ ಮೇಲ್ ಮಾಡ್ತಾ ಇದೆ ಇರಾನ್ ಅಂತ ಎರಡನೇ ಭಾಗವಾಗಿ ಹೇಳಿರೋದು. ಅವರು ಹೇಳ್ತಾ ಇರುವಂತದ್ದು, ಅಂತಾರಾಷ್ಟ್ರೀಯ ಕಡಲ ಕಾನೂನಿನ ನಿಯಮಗಳೇನಿದೆ ಅವುಗಳನ್ನ ಗಾಳಿಗೆ ತೂರಿ ಇರಾನ್ ಒಂದು ಕಡೆ ನಿಯಮಗಳನ್ನು ಗಾಳಿಗೆ ತೋರ್ತಾ ಇದೆ, ಮತ್ತೊಂದು ಕಡೆ ಪರೋಕ್ಷವಾಗಿ ಕಡಲ್ಗಳ್ಳತನಕ್ಕೆ ಸಮನಾದಂತಹ ಕೃತ್ಯವನ್ನ ಇದೇ ಹಾರ್ಮುಜ್ ಜಲಸಂಧಿಯಲ್ಲಿ ಮಾಡ್ತಾ ಇದೆ ಅಂತ ಅಮೆರಿಕಾದವರು ಇರಾನ್ ವಿರುದ್ಧ ಆರೋಪ ಮಾಡಿರೋದು.
ಕೊನೆಯದಾಗಿ ಅವರು ಹೇಳ್ತಾರೆ, ಇರಾನ್ ಮಾಧ್ಯಮದ ಜಂಟಿ ಒಪ್ಪಂದದ ಕರಡು ಪ್ರತಿ ಅವರೇನು ಬಿತ್ತರ ಮಾಡಿದ್ರಲ್ಲ, ಹಿಂದಿನ ಒಪ್ಪಂದ ಆಗಿದೆ, ಹಾರ್ಮುಜ್ನಲ್ಲಿ ಸೇವಾ ಶುಲ್ಕವನ್ನು ವಿಧಿಸುವುದಕ್ಕೆ ಸ್ವತಃ ಅಮೆರಿಕ ಒಪ್ಕೊಂಡಿದೆ ಅಂತ ಒಂದೆಲ್ಲ ಆ ಕರಡು ಪ್ರತಿಯನ್ನು ಕೂಡ ಟಿವಿಯಲ್ಲಿ ಟೆಲಿಕಾಸ್ಟ್ ಮಾಡೋ ಪ್ರಯತ್ನವನ್ನ ಇರಾನ್ ಸರ್ಕಾರ ಮಾಡಿತ್ತು, ಇರಾನ್ ಸರ್ಕಾರಿ ಮಾಧ್ಯಮಗಳು ಮಾಡಿತ್ತು. ಇದಕ್ಕೆ ಶ್ವೇತಭವನ ಹೇಳ್ತಾ ಇದೆ, ಇದೆಲ್ಲವೂ ಕೂಡ ಶುದ್ಧ ಸುಳ್ಳು, ಯಾವ ಕಾರಣಕ್ಕೂ ನಾವು ಅದಕ್ಕೆ ಒಪ್ಪಿಗೆಯನ್ನು ಕೊಟ್ಟಿಲ್ಲ ಅಂತ ಅಮೆರಿಕ ಸ್ಪಷ್ಟನೆ ಕೊಡೋ ಪ್ರಯತ್ನವನ್ನು ಮಾಡಿದೆ. ಇವೆಲ್ಲದರ ಭಾಗವಾಗಿ ಇರಾನ್ನ 4 ಷರತ್ತುಗಳನ್ನು ಡೊನಾಲ್ಡ್ ಟ್ರಂಪ್ ಒಪ್ಪಿಕೊಂಡಿದ್ದಾರೆ ಅಂತ ಇರಾನ್ ಹೇಳಿಕೊಂಡಿದೆ. ಇರಾನ್ನ 4 ಷರತ್ತುಗಳನ್ನು ಒಪ್ಪಿಕೊಂಡಿದ್ದಾರಂತೆ ಡೊನಾಲ್ಡ್ ಟ್ರಂಪ್. ತೈಲ ಬೆಲೆಗಳು ಸೇರಿದಂತೆ ನಿರ್ಬಂಧಗಳ ಸಡಿಲಿಕೆ ಮಾಡ್ತೀವಿ ಅನ್ನುವಂಥದ್ದು ಒಂದು, ಅವರ ಮೇಲೆ ಆರ್ಥಿಕ ನಿರ್ಬಂಧ ಹಾಕಲಾಗಿದೆ, ತೈಲ ರಫ್ತಿಗೆಲ್ಲ ಅಲ್ಲಿ ಬ್ರೇಕ್ ಹಾಕುವಂಥ ಪ್ರಯತ್ನಗಳಾಗಿದೆ. ಫೈಜ್ ಫಂಡ್ ಬಿಡುಗಡೆಗೆ ಅದನ್ನು ಮಾತುಕತೆಗೆ ಒಪ್ಪಿಗೆ ಕೊಟ್ಟಿದ್ದಾರೆ ಅಂತ ಇರಾನ್ ಹೇಳ್ಕೊಂಡಿರೋದು. ಈ ವಿಚಾರದಲ್ಲಿ ಗೊಂದಲ ಇದೆ. ಅಮೆರಿಕ ನಾವು ಒಪ್ಕೊಂಡಿಲ್ಲ ಅಂತ ಅವರು ಹೇಳ್ತಿದ್ದಾರೆ, ಇರಾನ್ ಅವರು ಹೌದು ಒಪ್ಕೊಂಡಿದ್ದಾರೆ ಅಂತ. ಇರಾನ್ ಮಾಧ್ಯಮ ಹೇಳ್ತಾ ಇರುವಂತಹ ಪ್ರಕಾರ 4 ಷರತ್ತುಗಳಿಗೆ ಅಮೆರಿಕ ಒಪ್ಪಿಕೊಂಡಿದೆ ಅಂತ. ಮೇ 2026 ಅಂದರೆ ಕಳೆದ ಇದೇ ತಿಂಗಳು 60 ದಿನಗಳ ಕದನ ವಿರಾಮ ಎಲ್ಲ ಘೋಷಣೆ ಆಗಿದೆ. ಈ ಕದನ ವಿರಾಮದ ಘೋಷಣೆಯ ನಡುವೆ US ಉಪಾಧ್ಯಕ್ಷ JD ವ್ಯಾನ್ಸ್ ಅವರೆಲ್ಲ ಹೇಳ್ತಿದ್ದಾರೆ, ಮಾತುಕತೆ ನಡೀತಾ ಇದೆ, ತಾಂತ್ರಿಕವಾಗಿ ಪರಿಶೀಲನೆಗಳೆಲ್ಲವೂ ಕೂಡ ಆಗ್ತಾ ಇದೆ, ಯಾವುದೇ ಒಂದು ನಿರ್ಧಾರಕ್ಕೆ ಬಂದಿಲ್ಲ ಅಂತ. ಎರಡನೇದ್ದು, ನೀವು ಅವಾಗಲೇ ನೋಡ್ತಾ ಇದ್ರಿ, ಫ್ರೀಜ್ ಆಗಿರುವಂತಹ ಹಣವನ್ನು ಬಿಡುಗಡೆ ಮಾಡೋದಕ್ಕೆ ಅಮೆರಿಕ ಒಪ್ಕೊಂಡಿದೆ ಅಂತ. ಈ ಫ್ರೀಜ್ ಆಗಿರುವಂತಹ ಹಣವನ್ನು ಬಿಡುಗಡೆ ಮಾಡಬೇಕು ಅನ್ನೋ ಕಾರಣಕ್ಕಾಗಿಯೇ ಕತಾರ್ನಲ್ಲಿ ಒಂದು ಮಾತುಕತೆ ಆಗ್ತಾ ಇದೆ. ಕತಾರ್ ದೇಶದ ಮಧ್ಯಸ್ಥಿಕೆಯಲ್ಲೇ ಈ ಫಂಡ್ಗಳನ್ನು ಬಿಡುಗಡೆ ಮಾಡಬೇಕು ಅನ್ನುವಂತಹ ದೃಷ್ಟಿಯಲ್ಲಿ ಒಂದು ಮಾತುಕತೆ ಆಗ್ತಾ ಇದೆ. ಬಟ್ ಅಮೆರಿಕ ಅದನ್ನು ನಿರಾಕರಣೆ ಮಾಡ್ತಾ ಇದೆ. ಏನಂತ, ನಾವು ಇವತ್ತು ಕೊಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಅಮೆರಿಕ ಹೇಳ್ತಾ ಇದ್ರೆ, ಇರಾನ್ನ ಮಾಧ್ಯಮಗಳು ಹೌದು ಅಮೆರಿಕ ಒಪ್ಕೊಂಡಿದೆ ಅಂತ. ನೀವು ಅವಾಗಲೇ ನೋಡಿದ್ರಲ್ಲ, ಸೇವಾ ಶುಲ್ಕವನ್ನು ವಿಧಿಸುವುದಕ್ಕೆ ಇವರು ಒಪ್ಕೊಂಡಿದ್ದಾರೆ ಅಂತ. ಬಟ್ ಇಲ್ಲ ಅಂತ ಗೊಂದಲಗಳು ಸಹಜವಾಗಿದ್ದೇ ಇದೆ. ಇದರ ಪ್ರಕಾರ 2 ಲಕ್ಷ ಕೋಟಿ ರೂಪಾಯಿ ಹಣವನ್ನ ಬಿಡುಗಡೆ ಮಾಡಬೇಕು ಅಂತ ಗಾಲಿಬಾಫ್ ಹೇಳಿರೋದು. ಇರಾನ್ನ ಗಾಲಿಬಾಫ್ ಹೇಳಿದ್ದಾರೆ 2 ಲಕ್ಷ ಕೋಟಿ ರೂಪಾಯಿ ಹಣವನ್ನು ಬಿಡುಗಡೆ ಮಾಡಬೇಕು. ಒನ್ಸ್ ಅಗೇನ್ ಮತ್ತೊಂದು ಕಂಡೀಷನ್ ಇರ್ತಾರವರು, ಒಪ್ಪಂದಕ್ಕೆ ಸಹಿ ಹಾಕಿದ ತಕ್ಷಣವೇ 12 ಬಿಲಿಯನ್ ಹಣ ಏನಿದೆ, 12 ಬಿಲಿಯನ್ ಹಣವನ್ನ ಅವರು 60 ದಿನಗಳ ಅವಧಿಗಾಗಿ ನಮಗೆ ಕೊಡಬೇಕು ಅನ್ನೋದು ಗಾಲಿಬಾಫ್ ಅವರ ಬೇಡಿಕೆ. ಅಂದರೆ ಫ್ರೀಜ್ ಆಗಿರುವಂಥ ಹಣ ಇದು. ನಾನು ಇದನ್ನು ಅನೇಕ ಬಾರಿ ಹೇಳಿದ್ದೀನಿ. ಈ ಫ್ರೀಜ್ ಆಗಿರುವಂಥ ಹಣ ಹೆಂಗೆ ಸಿಕ್ಕಾಕೊಳ್ತು ಅಂತ ಹೇಳಿದರೆ, ಈ ಡೊನಾಲ್ಡ್ ಟ್ರಂಪ್ ಅಥವಾ ಈ ಹಿಂದಿನ ಅಮೆರಿಕಾದ ಸರ್ಕಾರಗಳು ಈ ಹಿಂದೆ ಇರಾನ್ ಏನು ಮಾಡ್ತಾ ಇತ್ತು, ದಕ್ಷಿಣ ಕೊರಿಯಾ, ಜಪಾನ್, ಭಾರತ, ಕತಾರ್ ಎಲ್ಲ ದೇಶಗಳಿಗೆ ತೈಲನ ರಫ್ತು ಮಾಡ್ತಾ ಇತ್ತು. ಈ ತೈಲ ಈಗ ನಾವು ಒಂದು ದೇಶಕ್ಕೆ ಯಾವುದಾದ್ರೂ ವಸ್ತುವನ್ನು ರಫ್ತು ಮಾಡಿದಾಗ ನಮಗೆ ಅದರಿಂದ ಆದಾಯ ಸಿಗುತ್ತೆ, ಹಣ ಸಿಗುತ್ತೆ, ಅದು ನಮ್ಮ ಭಾರತಕ್ಕೆ ಬರುತ್ತೆ. ಆದರೆ ಇರಾನ್ ತನ್ನ ತೈಲನ್ನು ರಫ್ತು ಮಾಡಿದ ತಕ್ಷಣ ಅದಕ್ಕೆ ನೇರವಾಗಿ ಹಣ ಸಿಗ್ತಾ ಇರಲಿಲ್ಲ. ಅಲ್ಲಿ ಕೆಲವೊಂದಿಷ್ಟು ಕಂಡೀಷನ್ಗಳಿತ್ತು. ಯಾವ ದೇಶಕ್ಕೆ ಇರಾನ್ ತೈಲನ ರಫ್ತು ಮಾಡಿರುತ್ತೋ ಆ ದೇಶದವರು ಇರಾನ್ನ ಪ್ರತ್ಯೇಕವಾದಂಥ ಒಂದು ಅಕೌಂಟಿಗೆ ಹಣವನ್ನು ಹಾಕಬೇಕು, ಅದು ಅಮೆರಿಕದ ಮಧ್ಯಸ್ಥಿಕೆಯಲ್ಲಿ. ಅದೆಲ್ಲವೂ ಕೂಡ ಹಣ ಅಲ್ಲಿ ಜಮೆ ಆಗ್ತಾ ಹೋಯಿತು. ಆ ಹಣ ಜಮೆ ಆದಾಗ ಇರಾನ್ ಅದನ್ನು ನೇರವಾಗಿ ಬಳಕೆ ಮಾಡೋದಕ್ಕೆ ಸಾಧ್ಯ ಇರಲಿಲ್ಲ. ತನ್ನ ದೇಶದ ಆದಾಯ ಅಂದರೆ ತೈಲನ ಮಾರಾಟ ಮಾಡಿದ ನಂತರವೂ ಕೂಡ ಆದಾಯ ಬಂದಾಗ ಅದನ್ನು ಬಳಸ್ಕೊಂಡು ಮಾಡೋದಕ್ಕೆ ಇರಾನ್ಗೆ ಅವಕಾಶ ಇರಲಿಲ್ಲ. ಅಲ್ಲಿ ಕಂಡೀಷನ್ ಇತ್ತು, ಕೇವಲ ಎಮರ್ಜೆನ್ಸಿ ಸಮಯದಲ್ಲಿ ಮಾತ್ರ ಅದನ್ನು ಬಳಕೆ ಮಾಡಿಕೊಳ್ಬೇಕು, ಮಾನವೀಯತೆಯ ನೆಲೆಗಟ್ಟಿನಲ್ಲಿ ಮಾತ್ರ ಹಣವನ್ನು ಬಳಕೆ ಮಾಡಿಕೊಳ್ಬೇಕು, ಏನೋ ಪ್ರವಾಹಗಳಾಗಿದೆ, ಏನೋ ದೊಡ್ಡ ಮಟ್ಟದ ಅವಘಡಗಳು ಸಂಭವಿಸಿದೆ, ಆ ಸಮಯದಲ್ಲಿ ಮಾತ್ರ ಹಣವನ್ನು ಬಳಕೆ ಮಾಡಿಕೊಳ್ಬೇಕು, ಆಹಾರ ಮತ್ತು ಮಾನವೀಯ ದೃಷ್ಟಿಯಿಂದ ಮಾತ್ರ ಈ ಹಣವನ್ನು ಬಳಕೆ ಮಾಡೋದಕ್ಕೆ ಕಂಡೀಷನ್ಗಳಿತ್ತು. ಈ ಕಂಡೀಷನ್ಗಳ ಭಾಗವಾಗಿ ಏನಾಗ್ತಾ ಹೋಯಿತು ಅಂತ ಹೇಳಿದ್ರೆ, ಇರಾನ್ ಅಮೆರಿಕದ ಮಾತು ಕೇಳೋದಕ್ಕೆ ಸಾಧ್ಯ ಆಗಲಿಲ್ಲ. ಇರಾನ್ ಅಮೆರಿಕದ ಮಾತು ಕೇಳಲಿಲ್ಲ. ಅದಾದ ನಂತರ ಈ ಹಣ ಎಲ್ಲವೂ ಕೂಡ ಅಲ್ಲಿ ಫ್ರೀಜ್ ಆಗ್ತಾ ಹೋಯಿತು. ಈ ಹಣವನ್ನು ಬಿಡುಗಡೆ ಮಾಡಬೇಕು ಅಂತ ಇದೀಗ ಇರಾನ್ ಒತ್ತಾಯ ಮಾಡ್ತಾ ಇದೆ. ಅಮೆರಿಕ ಅದು ಈಗ ಸಾಧ್ಯ ಇಲ್ಲ ಅಂತ ಅವ್ರು ಹೇಳ್ತಿದ್ದಾರೆ. ಬಟ್ ಇರಾನ್ ಅವರು ಹೇಳ್ತಿದ್ದಾರೆ 4 ಕಂಡೀಷನ್ಗಳಿಗೆ ಅವರೆಲ್ಲ ಒಪ್ಕೊಂಡಿದ್ದಾರೆ ಅಂತ. ಆ 4 ಕಂಡೀಷನ್ಗಳಲ್ಲಿ ಎಲ್ಲವೂ ಕೂಡ ಓಕೆ, ಅಂದರೆ ತೈಲ ಬೆಲೆ ನಿಯಂತ್ರಣ, ಯುರೇನಿಯಮು ಇತ್ಯಾದಿ ಎಲ್ಲವೂ ಕೂಡ ಅದರಲ್ಲಿ ಇದೆ. ಹೀಗಾಗಿ ಏನಾಗುತ್ತೆ ಆ ವಿಚಾರ ನೋಡೋಣ. ಮತ್ತೊಂದು ಕಡೆ ಇರಾನ್ ಒಪ್ಪಿಕೊಂಡಂತಹ ಷರತ್ತುಗಳು ಯಾವ್ಯಾವು? ಅಮೆರಿಕದ ಷರತ್ತುಗಳಾಯಿತು, ಅಂದರೆ ಇದೀಗ ಇರಾನ್ನ ಷರತ್ತುಗಳು ಯಾವ್ಯಾವು? ಪರಮಾಣು ಶಸ್ತ್ರಾಸ್ತ್ರಗಳನ್ನು ಅಭಿವೃದ್ಧಿಪಡಿಸುವಂತಹ ಬಯಕೆಯನ್ನು ನಾವು ಹೊಂದಲ್ಲ ಅಂತ ಯಾರು ಹೇಳ್ತಾ ಇರೋದು? ಇರಾನ್ ಅವರು ಹೇಳ್ತಾ ಇರೋದು. ಹೆಚ್ಚು ಪುಷ್ಟೀಕರಿಸಿದ ಯುರೇನಿಯಂ ಅನ್ನು ಬಿಟ್ಟು ಕೊಡುವಂತಹ ಕುರಿತಂತೆ ನಾವು ಮಾತುಕತೆಯನ್ನು ನಡೆಸ್ತೀವಿ, ಹಾರ್ಮುಜ್ ಜಲಸಂಧಿಯನ್ನು ತೆರಿತೀವಿ, ಮೈನ್ಸ್ಗಳನ್ನು ಕೂಡ ತೆಗೆದು ಹಾಕ್ತೀವಿ ಅಂತ. ಪರಮಾಣು ಕಾರ್ಯಕ್ರಮವನ್ನು ತಡೆಗಟ್ಟುವುದೇ ಅಮೆರಿಕ ಮತ್ತು ಇಸ್ರೇಲ್ನ ಉದ್ದೇಶ ಆಗಿತ್ತು. ಅಮೆರಿಕ ಮತ್ತು ಇಸ್ರೇಲ್ನ ಉದ್ದೇಶ ಅದೇ ಆಗಿತ್ತು. ಆದರೆ ಇದೀಗ ವಿಪರ್ಯಾಸ ಅಂತ ಹೇಳಿದರೆ ಅದನ್ನು ನಾವು ನಾವು ಒಪ್ಕೊಳ್ತೀವಿ ಅಂತ ಇರಾನ್ ಅವರು ಹೇಳ್ತಾ ಇದ್ದಾರೆ ಅನ್ನುವಂಥ ಸುದ್ದಿಗಳೆಲ್ಲ ಬರ್ತಾ ಇದೆ. ನೀವು ನೋಡಿ, ಯಾವ ಅಮೆರಿಕ ಇವತ್ತು ಪರಮಾಣು ಕಾರ್ಯಕ್ರಮವನ್ನು ಇರಾನ್ ಸ್ಟಾಪ್ ಮಾಡಬೇಕು ಅಂತ ಬಯಸ್ತಾ ಇದೆಯಲ್ಲ, 1957ರ ಆ ಸುಮಾರಿಗೆ ಇದೇ ಅಮೆರಿಕ ಇರಾನ್ಗೆ ಸಹಾಯ ಮಾಡಿತ್ತು.
ಇದೇ ಅಮೆರಿಕ ಇರಾನ್ಗೆ ಸಹಾಯ ಮಾಡಿತ್ತು. ಹೆಂಗೆ ಸಹಾಯ ಮಾಡಿತ್ತು? ಆಟಮ್ಸ್ ಫಾರ್ ಪೀಸ್ ಎನ್ನುವಂತಹ ಒಂದು ಒಪ್ಪಂದ ಆಗಿತ್ತು ಇರಾನ್ ಮತ್ತು ಅಮೆರಿಕಾದ ನಡುವೆ. ಆಟಮ್ಸ್ ಫಾರ್ ಪೀಸ್ನ ನಡುವೆ ಅಮೆರಿಕ ಮತ್ತು ಇರಾನ್ ಒಪ್ಪಂದ ಮಾಡಿಕೊಂಡು ಅಮೆರಿಕ ಏನು ಮಾಡಿತು, ಒಂದು ಪರಮಾಣು ರಿಯಾಕ್ಟರ್ ಸ್ಥಾಪನೆ ಮಾಡೋದಕ್ಕೆ 1979ರಲ್ಲಿ ಅವರಿಗೆ ತಾಂತ್ರಿಕವಾಗಿ ಸಹಾಯ ಮಾಡಿತ್ತು ಇದೇ ಅಮೆರಿಕ. 1979ರಲ್ಲಿ ಎರಡನೇ ಬೆಳವಣಿಗೆ ಅಮೆರಿಕ ಹೆಂಗೆ ಸಹಾಯ ಮಾಡ್ತು ಅಂತ ಹೇಳಿದರೆ 1980ರಲ್ಲಿ ಇರಾಕ್ ಮತ್ತು ಇರಾನ್ ನಡುವೆ ಯುದ್ಧ ಆಯ್ತಲ್ಲ, ಆ ಸಮಯದಲ್ಲಿ ನಾವು ಪರಮಾಣುವನ್ನು ಹೊಂದಬೇಕು ಅಂತ ಯಾರು ಬಯಸ್ತಾರೆ? ಇದೇ ಇರಾನ್ನವರು ಬಯಸ್ತಾರೆ. ಇರಾನ್ನವರು ಬಯಸಿರುವ ಕಾರಣಕ್ಕಾಗಿ ಇರಾಕ್ನವರು ಅದೇ ಯುದ್ಧದಲ್ಲಿ ರಾಸಾಯನಿಕ ವಸ್ತುಗಳನ್ನು ಬಳಕೆ ಮಾಡಿರ್ತಾರೆ. ಆ ರಾಸಾಯನಿಕ ವಸ್ತುಗಳನ್ನು ಬಳಕೆ ಮಾಡಿದ್ದರ ಕಾರಣಕ್ಕಾಗಿ ಇರಾನ್ ನಾನು ಕೂಡ ಇದರಲ್ಲಿ ಸ್ವಾವಲಂಬಿ ಆಗಬೇಕು ಅಂತ ಪಣ ತೊಡ್ತು. ಇದರ ಭಾಗವಾಗಿ ಏನಾಯಿತು, 1980ರಲ್ಲಿ ಇವರು ಪುನರ್ ಸ್ಥಾಪನೆ ಮಾಡ್ತಾರೆ. ಏನನ್ನ? ಪರಮಾಣುವನ್ನು ರಹಸ್ಯವಾಗಿ ನಾವು ಕಟ್ಕೊಳ್ತೀವಿ, ಪರಮಾಣು ಕಾರ್ಯಕ್ರಮವನ್ನು ಮುಂದುವರಿಸ್ತೀವಿ ಅಂತ 1980ರಲ್ಲಿ ಶುರುವಾಯಿತು. 1970ರಲ್ಲಿ ಒಂದು ಬೆಳವಣಿಗೆ, 79ರಲ್ಲಿ ಒಂದು ಬೆಳವಣಿಗೆ ಆಗಿತ್ತು. ಇರಾನ್ನಲ್ಲಿ ರಾಜಕೀಯ ಕ್ರಾಂತಿ ಆಯಿತು. ಈ ಹಿಂದೆ ಇದ್ದಂತಹ ಒಂದು ರಾಜಮನೆತನದ ಅವಧಿ ಮುಕ್ತಾಯ ಆಯಿತು. ಅಲ್ಲಿ ಖಮೇನಿ ಅಧಿಕಾರಕ್ಕೆ ಬಂದರು. ಅಮೆರಿಕ ಮತ್ತು ಇರಾನ್ ನಡುವೆ ದ್ವೇಷ ಎಲ್ಲ ಶುರುವಾಯಿತು. ಅಲ್ಲಿಂದ ಅಮೆರಿಕ ಮತ್ತು ಇರಾನ್ ನಡುವೆ ಪರಮಾಣು ವಿಚಾರದಲ್ಲಿ ಎಲ್ಲವೂ ಕೂಡ ಗೊಂದಲಕ್ಕೆ ಕಾರಣ ಆಯಿತು. ಇನ್ನೊಂದು ಮಹತ್ವದ ಬೆಳವಣಿಗೆ ಏನಾಗಿತ್ತು ಅಂತ ಹೇಳಿದ್ರೆ 2002ರಲ್ಲಿ ಇರಾನ್ನ ಒಂದು ವಿರೋಧ ಪಕ್ಷ, ಅಲ್ಲಿಯ ಒಂದು ಅಧಿಕೃತ ವಿರೋಧ ಪಕ್ಷ ಏನು ಮಾಡಿಬಿಡ್ತು, ನೋಡಿ ಇರಾನ್ ಸರ್ಕಾರ ನಂಟಾಜ್ ಮತ್ತು ಅರಗ್ಜ ಅನ್ನುವಂಥ ಒಂದು ಪ್ರದೇಶ ಏನಿದೆ, ಈ ಪ್ರದೇಶಗಳಲ್ಲಿ ಪರಮಾಣು ಕೇಂದ್ರಗಳನ್ನು ತೆರೀತಿದ್ದಾರೆ ಅಂತ ಸ್ಯಾಟಲೈಟ್ ಚಿತ್ರಗಳನ್ನು ಅಮೆರಿಕ ಕೊಡೋ ಪ್ರಯತ್ನ ಮಾಡ್ತು. ಎಲ್ಲಿದು? ಇರಾನ್ನ ವಿರೋಧ ಪಕ್ಷ ಅಮೆರಿಕ ಕೊಡ್ತು. ಅವತ್ತು ಅಮೆರಿಕ ಇದರ ಮೇಲೆ ಕಣ್ಣಿಡುವಂತಹ ಪ್ರಯತ್ನವನ್ನು ಮಾಡ್ತು. ಅಲ್ಲಿಂದ ಇಲ್ಲಿಯ ತನಕವೂ ಕೂಡ ಆ ಹಗ್ಗ ಜಗ್ಗಾಟ ಎಲ್ಲವೂ ಕೂಡ ಅಂದರೆ ಮುಂದುವರಿತಾ ಬಂತು. ಇರಾನ್ ಯಾವ ಕಾರಣಕ್ಕೂ ಪರಮಾಣನ್ನು ಹೊಂದಬಾರದು ಅಂತ. ಹೀಗಾಗಿ ಒಂದು ಸಮಯದಲ್ಲಿ ಅಮೆರಿಕ ಇರಾನ್ಗೆ ಇದೇ ವಿಚಾರದಲ್ಲಿ ಸಹಾಯ ಮಾಡಿತ್ತು. ಇವತ್ತು ಅಮೆರಿಕ ಇರಾನನ್ನು ಅದೇ ವಿಚಾರದಲ್ಲಿ ಕಂಟ್ರೋಲ್ಗೆ ತೆಗೆದುಕೊಳ್ಳುವ ಪ್ರಯತ್ನವನ್ನು ಮಾಡ್ತಾ ಇದೆ. ಇದು 1970ರ ದಶಕ ಮತ್ತು 2020ರಲ್ಲಿ ಅಮೆರಿಕ ಮತ್ತು ಇರಾನ್ ನಡುವೆ ಆಗ್ತಾ ಇರುವಂತಹ ಈ ವ್ಯತ್ಯಾಸಗಳು. ಮತ್ತೊಂದು ಕಡೆ ಡೊನಾಲ್ಡ್ ಟ್ರಂಪ್ ಮಾತನ್ನ ಬೆಂಜಮಿನ್ ನೆತನ್ಯಾಹು ಮೀರಿದ್ರ ಅನ್ನುವಂತಹ ಪ್ರಶ್ನೆ ಇದೆ. ಯಾವ ಕಾರಣಕ್ಕೆ? ಪ್ರಸ್ತುತ ಇಸ್ರೇಲ್ ಪಡೆಗಳು ಗಾಜಾದ 60% ಭಾಗವನ್ನು ನಿಯಂತ್ರಣ ಮಾಡ್ತಾ ಇವೆ. 60%, ಗಾಜಾ ಪಟ್ಟಿಯ 60% ಪ್ರದೇಶವನ್ನು ಇಸ್ರೇಲ್ನ ಪಡೆಗಳು ನಿಯಂತ್ರಣ ಮಾಡುತ್ತವೆ. ಗಾಜಾ ಪಟ್ಟಿಯನ್ನು ಸಂಪೂರ್ಣವಾಗಿ ವಶಕ್ಕೆ ಪಡೆಯುವಂತೆ ಬೆಂಜಮಿನ್ ನೆತನ್ಯಾಹು ಹೇಳಿದ್ದಾರೆ. ನನ್ನ ನಿರ್ದೇಶನದಂತೆ ಈಗ ಅದನ್ನು 70% ಏರಿಸಬೇಕು ಅಂತ ಬೆಂಜಮಿನ್ ನೆತನ್ಯಾಹು ಎಲ್ಲ ಹೇಳಿದ್ದಾರೆ. ಗಾಜಾದಲ್ಲಿ ಸುದೀರ್ಘ ಕಾಲ ಮಿಲಿಟರಿ ನಿಯಂತ್ರಣವನ್ನು ಮುಂದುವರಿಸಬೇಕು ಅಂತ ಇಸ್ರೇಲ್ ಸಿದ್ಧತೆ ಮಾಡಿಕೊಂಡಿದೆ. ಅಮೆರಿಕ, ಕತಾರ್ ಮತ್ತು ಈಜಿಪ್ಟ್ನಂಥ ಮಧ್ಯವರ್ತಿಗಳ ನಡುವೆ ಇಸ್ರೇಲ್ ಇಂಥದ್ದೊಂದು ಪ್ರಯತ್ನವನ್ನು ಮಾಡ್ತಾ ಇದೆ. ಹೆಂಗಾಯ್ತಿದು ಘಟನೆ ನೋಡಿ. ಈ ಹಿಂದೆ ಇದೇ ಇಸ್ರೇಲ್ ಏನಿದೆ ಗಾಜಾ ಪಟ್ಟಿಯಲ್ಲಿ ಪಶ್ಚಿಮ ತೀರದಲ್ಲಿ 50% ಹೊಂದಿತ್ತಿದ್ದು. 50%, 50 ಇದ್ದಿದ್ದು ಅದಾದ ನಂತರ 60ಕ್ಕೆ ಏರಿಕೆ ಆಯಿತು. ಇದೀಗ ಅದನ್ನು 70ಕ್ಕೆ ವಿಸ್ತರಣೆ ಮಾಡ್ತಾ ಇದ್ದಾರೆ. ಅಂದರೆ ತಮ್ಮ ನಿಯಂತ್ರಣ 70% ಇರಬೇಕು ಅನ್ನುವಂಥದ್ದು. ಯಾವ ಕಾರಣಕ್ಕಾಗಿ ಏರಿಕೆ ಮಾಡೋ ಪ್ರಯತ್ನ? ಒನ್ಸ್ ಅಗೇನ್ ಗಾಜಾ ಪಟ್ಟಿಯಲ್ಲಿರುವಂಥ ಹಮಾಸನ್ನು ಎಲ್ಲ ದಿಕ್ಕುಗಳಿಂದಲೂ ಕೂಡ ನಿಯಂತ್ರಣ ಮಾಡಬೇಕು ಅಂತ ಬೆಂಜಮಿನ್ ನೆತನ್ಯಾಹು ಅವರ ಪ್ಲಾನ್ ಇದೆ. ಹಾಗಾದರೆ ಟ್ರಂಪ್ ಅವರ ಮಾತನ್ನ, ಅಮೆರಿಕ ಮಾತನ್ನ ಹೆಂಗೆ ನೆತನ್ಯಾಹು ಅವರು ಮೀರ್ತಿದ್ದಾರೆ ಅಂತಂದರೆ, ಒಂದು ಅಮೆರಿಕ ಮಧ್ಯಸ್ಥಿಕೆಯಲ್ಲಿ ಒಂದು ಒಪ್ಪಂದ ಆಗಿದೆ ಇಸ್ರೇಲ್ ಮತ್ತು ಗಾಜಾ ಪಟ್ಟಿ. ಯಾವ ಒಪ್ಪಂದ? ಯೆಲ್ಲೋ ಲೈನ್ ಒಪ್ಪಂದ ಅಂತ ಕರೀತಾರೆ ಅದನ್ನು. ಯೆಲ್ಲೋ ಲೈನ್ ಒಪ್ಪಂದದ ಪ್ರಕಾರ ಇಸ್ರೇಲ್ ಯಾವುದೇ ಕಾರಣಕ್ಕೂ ಕೂಡ ತನ್ನ ಇಸ್ರೇಲ್ನ ಪಡೆಗಳು ಗಾಜಾ ಪಟ್ಟಿಯ ಭೂಭಾಗವನ್ನು ನಿಯಂತ್ರಣ ಮಾಡುವಂತಹ ಪ್ರಮಾಣ ಕೇವಲ 53% ಮಾತ್ರ ನಿಯಂತ್ರಣ ಮಾಡಬೇಕು. ಅದು ಅಮೆರಿಕ ಮತ್ತು ಅಮೆರಿಕದ ಮಧ್ಯಸ್ಥಿಕೆಯಲ್ಲಿ ಆದಂತಹ ಒಪ್ಪಂದ. 53% ಮಾತ್ರ ನಿಯಂತ್ರಣ ಮಾಡಬೇಕು. ಅದು 53 ಕ್ರಾಸ್ ಆಗಿ 60ಕ್ಕೆ ಬಂತು. ಇದೀಗ 70ಕ್ಕೂ ಕೂಡ ಏರಿಕೆ ಆಗ್ತಾ ಇದೆ. ಹೀಗಾಗಿ ಡೊನಾಲ್ಡ್ ಟ್ರಂಪ್ ಅಥವಾ ಅಮೆರಿಕದ ಮಾತುಗಳನ್ನು ಮೀರುವ ಮುಖಾಂತರ ಇದೀಗ ನೆತನ್ಯಾಹು ಗಾಜಾ ಪಟ್ಟಿ ವಿಚಾರದಲ್ಲಿ ಒಂದು ಹಂತದಲ್ಲಿ ಮತ್ತೆ ಮುಂದೆ ಹೋಗ್ತಿದ್ದಾರೆ ಅನ್ನುವಂಥದ್ದು ಒಂದಿದೆ. ಎರಡನೇದ್ದು, ಇರಾನ್ ಜೊತೆಗೆ ಮೈತ್ರಿ ಮಾಡಿಕೊಳ್ತಾ ಇರೋದು ಅಥವಾ ಇರಾನ್ ಜೊತೆಗೆ ಕದನ ವಿರಾಮಕ್ಕೆ ಮುಂದಾಗ್ತಾ ಇರೋದು ಇಸ್ರೇಲ್ನ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಅವರಿಗೆ ಅದು ಇಷ್ಟ ಇಲ್ಲ ಅನ್ನುವಂಥದ್ದು ಮೇಲ್ನೋಟಕ್ಕೆ ಗೊತ್ತಿದೆ. ಬೆಂಜಮಿನ್ ನೆತನ್ಯಾಹು ಅವರದ್ದು ಏನೇ ಇದ್ರೂ ಯುದ್ಧದ ಮುಖಾಂತರ ಪ್ರತೀಕಾರ ತೀರಿಸಿಕೊಳ್ಬೇಕು ಅಂತ ಅವರು ಪ್ರಯತ್ನ ಪಡ್ತಿದ್ರೆ, ಡೊನಾಲ್ಡ್ ಟ್ರಂಪ್ ಅವರ ಆಲೋಚನೆ ಇರೋದು ರಾಜತಾಂತ್ರಿಕ ಮಾತುಕತೆಗಳ ಮುಖಾಂತರ ಇದನ್ನು ಬಗೆಹರಿಸಿಕೊಳ್ಬೇಕು ಅಂತ ಟ್ರಂಪ್ ಅವರ ಆಲೋಚನೆ ಆಗಿದೆ. ಹೀಗಾಗಿ ಟ್ರಂಪ್ ಮಾತನ್ನ ಮೀರಿ ಬೆಂಜಮಿನ್ ನೆತನ್ಯಾಹು ನಡೆದುಕೊಳ್ತಿದ್ದಾರೆ ಎನ್ನುವಂತಹ ಚರ್ಚೆಗಳು ಜಾಗತಿಕವಾಗಿ ನಡೀತಾ ಇದೆ. ಯುದ್ಧ ಶುರುವಾದಂತಹ ಸಮಯದಲ್ಲಿ ಇಬ್ಬರ ನಡುವೆ ಭಿನ್ನಾಭಿಪ್ರಾಯ ಬಂದಿದೆ, ಎಲ್ಲವೂ ಕೂಡ ಗೊತ್ತಾಗಿತ್ತು. ಫೋನ್ ಕಾಲ್ನ ಮುಖಾಂತರ ಬಗೆಹರಿಸಿಕೊಳ್ಳೋ ಪ್ರಯತ್ನವನ್ನು ಮಾಡಿದ್ರು, ಎಲ್ಲವೂ ಕೂಡ ಆಗ್ತಾ ಇತ್ತು. ಇದೀಗ ಗಾಜಾ ಪಟ್ಟಿ ವಿಚಾರದಲ್ಲೂ ಕೂಡ ಇಂಥದ್ದೊಂದು ಬೆಳವಣಿಗೆ ಆಗ್ತಿದೆ ಅನ್ನುವಂಥದ್ದು ಸದ್ಯಕ್ಕಿರುವಂತಹ ಕುತೂಹಲ. ಹೀಗಾಗಿ ಏನಾಗುತ್ತೆ ಈ ವಿಚಾರದಲ್ಲಿ ಕಾದ್ ನೋಡೋಣ. ಆದರೆ ಒಂದಂತೂ ಸತ್ಯ, ಇಸ್ರೇಲ್ ಈ ಲೆಬನಾನ್ ವಿಚಾರದಲ್ಲಿ, ಗಾಜಾ ಪಟ್ಟಿ ವಿಚಾರದಲ್ಲಿ ಹಿಂದೆ ಸರಿಯುವಂತೆ ಕಾಣಿಸ್ತಾ ಇಲ್ಲ. ಅದು ಅಮೆರಿಕ ಆಗಿರುವುದು, ಬೇರೆ ದೇಶ ಆಗಿರುವುದು. ಹೀಗಾಗಿ ಇದರ ಪ್ರತಿಕೂಲ ವಾತಾವರಣ ವಾಟ್ ನೆಕ್ಸ್ಟ್ ಏನಾಗುತ್ತೆ ಕಾದ್ ನೋಡಬೇಕು.